सब है समान, सब है समान, सब में एक प्राण, सब में एक प्राण। त्यज के अभिमान, त्यज के अभिमान, हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण। त्यज के अभिमान, हरि गान गाओ, हरि नाम प्यारा, सबका सहारा। हरि नाम जप के, सुख शांति पाओ। 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 ऑडियो ऑडियो ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಆಚಾರ್ಯ ಗುರು ಅಮರಾದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇಸ್ ಸತ್ಸಂಗ ಅಣ್ಣ. Namaste, Praveen. We can go ahead. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನು ಕೇಳಬಹುದು. ಝೂಮ್ನಲ್ಲಿ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋವನ್ನು ಆನ್ ಮಾಡಿಬಿಟ್ಟು ಹ್ಯಾಂಡ್ ರೈಸ್ ಮಾಡಿದರೂ ಸಹ ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ಚಾಟ್ ಅಲ್ಲಿ ಟೈಪ್ ಮಾಡಿ ಪ್ರಶ್ನೆಯನ್ನು ಕಳಿಸಿದರೂ ಸಹ ಅಣ್ಣನವರಿಗೆ ಓದಿ ಕೇಳಲಾಗುವುದು. ಮತ್ತೊಮ್ಮೆ ಧನ್ಯವಾದಗಳು ಅಣ್ಣ. ಅಣ್ಣ, ಚಾಟ್ ಅಲ್ಲಿ ಒಂದು ಪ್ರಶ್ನೆ ಬಂದಿದೆ ಅಣ್ಣ. ಪ್ರೆಗ್ನೆಂಟ್ ಲೇಡಿ ಗ್ರಹಣ ಟೈಮ್ನಲ್ಲಿ ಏನು ತಿನ್ನಬಾರದು, ನೀರು ಕುಡಿಯಬಾರದು, ವಾಶ್ರೂಮ್ಗೂ ಹೋಗಬಾರದು ಅಂತ ಹೇಳ್ತಾರೆ. ಬಟ್ ಈ ಟೈಮ್ನಲ್ಲಿ ಹಸಿವು ಬಾಯಾರಿಕೆ ಆದರೆ ಏನು ಮಾಡಬೇಕು ಅಣ್ಣ ಅಂತ ದಯವಿಟ್ಟು ತಿಳಿಸಿ ಅಂತ ಕೇಳಿದಾರಣ್ಣ. ನೋಡಿ, ಗ್ರಹಣ ಟೈಮ್ದಲ್ಲಿ
ಪ್ರೆಗ್ನೆಂಟ್ ಲೇಡೀಸ್ ಅವರು ತುಂಬಾ ಹುಷಾರಾಗಿರ್ಬೇಕು. ದೇ ಶುಡ್ ಕನ್ಫೈನ್ ದೆಮ್ಸೆಲ್ಸ್ ಇನ್ ಎ ಡಾರ್ಕ್ ರೂಮ್. ಆ ಗ್ರಹಣ ರೇಸ್ ಬಂದು ಬೀಳಬಾರ್ದು ಅವ್ರ ಮೇಲೆ. ಆಮೇಲೆ ಗ್ರಹಣಕ್ ಮುಂಚೆ ಒಂದು 1/2 hour ಅವ್ರು ಊಟ ಮಾಡ್ಲಿ ಎಷ್ಟು ಬೇಕಾದ್ರೆ. ಆದಷ್ಟು ಗ್ರಹಣ ಟೈಮ್ನಲ್ಲಿ ಊಟ ಮಾಡಬಾರ್ದು. ಇದು ಒಳ್ಳೇದು. ದಿಸ್ ಇಸ್ ವಾಟ್ ಗುರು ಅಮರ ಸೆಟ್. ಸೊ ಪ್ಲೀಸ್ ಟ್ರೈ ಟು ಫಾಲೋ ಇಟ್. ಗುರು ಅಮರ ಅವ್ರನ್ನ ಸ್ಮರಣೆ ಮಾಡಿ. ಆ ಗುರು ಇದು ಗ್ರಹಣ ಟೈಮ್ನಲ್ಲಿ ಅವರು ನಿಮ್ಮನ್ನು ನೋಡ್ಕೊಳ್ತಾರೆ. ನಿಮ್ಗೆ ಹಸು ಯಾವ ತರ ತೊಂದರೆ ಬಾರ್ದಿರ. ಹ್ಯಾವ್ ಫೇತ್ ಇನ್ ಹಿಮ್ ಅಂಡ್ ಬಿಲೀಫ್ ಇನ್ ಹಿಮ್. ಆ ಗ್ರಹಣ ಟೈಮ್ನಲ್ಲಿ ಸ್ಪಿರಿಚುವಲ್ ಸಾಧನೆಯನ್ನು ಮಾಡಿ, ವಿಷ್ಣು ಸಹಸ್ರನಾಮ ಕೇಳಿ, ಇಲ್ಲ ಲಲಿತಾ ಸಹಸ್ರನಾಮ ಕೇಳಿ, ಇಲ್ಲ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಅಮರ ಅಮರ ಅಂತ ಧ್ಯಾನ ಮಾಡಿ, ಇದು ಪ್ರಾಕ್ಟೀಸ್ ಮಾಡಿ. ಆವಾಗ ನಿಮ್ಗೆ ಆ ಹಸು ಅನ್ನೋದು ಗೊತ್ತಾಗಲ್ಲ. ಧನ್ಯವಾದಗಳು ಅಣ್ಣ. ಅನನ್ಯ ಅಕ್ಕ ಮಾತಾಡಿ ಅಕ್ಕ. ನಮಸ್ತೆ ಸತೀಶ್ ಅಂಕಲ್. ನಮಸ್ತೆ ಮಾ. ನನ್ನ ಹೆಸರು ಅನನ್ಯ ಅಂತ, ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಈಗ ಭಾಗವತ ಸಪ್ತಾಹನ ಭಾನುವಾರದಿಂದ ಶುರು ಮಾಡಿದ್ದೆ ಅಂಕಲ್. ಇವತ್ತು ಸಂಪೂರ್ಣವಾಗಿದೆ. ಆದ್ರಿಂದ ನಿಮ್ಮ ಗೈಡೆನ್ಸ್ಗೆ ಮತ್ತೆ ಅಮರ ಗುರುಗಳ ಆಶೀರ್ವಾದಕ್ಕೆ ಥ್ಯಾಂಕ್ ಯು ತಿಳಿಸ್ಬೇಕಾಗಿತ್ತು. ತುಂಬಾ ಥ್ಯಾಂಕ್ ಯು ಅಂಕಲ್. ಏನ್ ಎಕ್ಸ್ಪೀರಿಯನ್ಸ್ ಆಯ್ತಮ್ಮ? ಅಂಕಲ್, ಇವತ್ತು ಬೆಳಿಗ್ಗೆ ಡ್ರೀಮ್ ಅಲ್ಲಿ ಯಾರೋ ನನ್ನನ್ನ ಕರ್ಕೊಂಡು ಹೋಗ್ತಿದ್ರು ಅಂಕಲ್. ನಾನು ಕೃಷ್ಣ ನಾಮ ಜಪ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬೆಳಿಗ್ಗೆ 3:45 4 ಗಂಟೆ ಅಷ್ಟರಲ್ಲಿ ಮತ್ತೆ ಎಚ್ಚರ ಆಯ್ತು. ನಾನು ಎಚ್ಚರ ಆಗಿದ್ರು ಕೃಷ್ಣ ಜಪನೇ ಮಾಡ್ತಾ ಇದ್ದೆ. ಅದೊಂದು ಎಕ್ಸ್ಪೀರಿಯನ್ಸ್ ಆಯ್ತು. ಮತ್ತೆ 2 ದಿನ ದೀಪದ ಬತ್ತಿ ಇದ್ದಿತ್ತು ಸಂಪೂರ್ಣವಾಗಿ ಉರ್ದೋಗಿತ್ತು. ಅದು 2 ಎಕ್ಸ್ಪೀರಿಯನ್ಸ್ ಆಯ್ತು ಅಂಕಲ್. ಮತ್ತೆ ಹಸುವು ಬಾಯಾರಿಕೆ ಏನೂ ಆಗ್ಲಿಲ್ಲ. ಇಷ್ಟು 7 ದಿನಾನು ಕೂಡ ತುಂಬಾ ಒಂಥರ ಶಕ್ತಿ ತುಂಬಾ ಇದಾಗಿತ್ತು ಅಂಕಲ್. ಇದು 2ನೇ ಸತಿ ಮಾಡ್ತಾ ಇರೋದು ನಾನು ಭಾಗವತ ಸಪ್ತಾಹನ. ಅದ್ರಿಂದ ಇನ್ನೊಂದು ಮಾಡಿ, ಇದಾದ್ಮೇಲೆ ಡೈಲಿ ಒಂದ್ ಚಾಪ್ಟರ್ ಓದಿ, ಒಳ್ಳೇದಾಗ್ತದೆ. ಹಾ ಅಂಕಲ್, ಮಾಡ್ತೀನಿ ಅಂಕಲ್. ಮಾಡಿ. ಆಮೇಲೆ ಇನ್ನೊಂದ್ ಸತಿನೂ ಮಾಡಿ ಶ್ರೀಮದ್ ಭಾಗವತಂ. ನಿಮ್ಗೆ ಈ ಜನ್ಮದಲ್ಲಿ ಭಗವಂತ ಅವನ್ನ ವೈಕುಂಠಕ್ಕೆ ಕರ್ಕೊಳ್ತಾನೆ ಖಂಡಿತ. ಅಂಕಲ್, ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಶ್ರೀ ಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ, ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಐ ಬಿಲೀವ್ ಇನ್ ಲಾರ್ಡ್ ಶ್ರೀನಿವಾಸ ಅಂಡ್ ಗುರು ಅಮರ ಆರ್ ದ ಸೇಮ್, ಈಸ್ ದಟ್ ಕರೆಕ್ಟ್ ಅಣ್ಣ ಅಂತ ಕೇಳಿದಾರಣ್ಣ. Both are same. Believing is not alone enough. You have to have trust in them. That is more important. There's a lot of between belief and trust. Okay. So understand that difference and try to trust in divinity. Then you will progress in spiritual sadhana and you'll have beautiful experiences. And they are both same. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದರೂ ಪ್ರಶ್ನೆ ಆಗಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ವೆನ್ ಡಿಡ್ ಯು ಲಾಸ್ಟ್ ಸೀನ್ ಗುರು ಅಮರ ಇನ್ ಆಸ್ಟ್ರಲ್ ಅಂಡ್ ಫಿಸಿಕಲ್ ಫಾರ್ಮ್? From physical form was 1982, 25th August. I saw him. After that, many times he has come, and it is a question of last and helakagala. Actually, whenever he wants, he comes and he takes me, or he gives messages. Even otherwise, without coming astrally, the messages come and indicates what I have to do. This is how the communication is there between me and Guru Amara. The presence of astrally is not more important. How he gets done is more important. That is his own special way, which cannot be explained. It has to be experienced. ಧನ್ಯವಾದಗಳು. Now, what this Zoom meeting is also happening,
I'm nothing. I'm just a medium. It is who is answering all your questions. First, understand that. ಧನ್ಯವಾದಗಳು ಅಣ್ಣ. ಅಣ್ಣ, ಒಂದು ಯೂಟ್ಯೂಬಿಂದ ಒಂದು ಪ್ರಶ್ನೆ ಬಂದಿದೆ ಅಣ್ಣ. Hmm. ಸತೀಶ್ ಅಣ್ಣ, ರಿಸೈಟಿಂಗ್ ಆರ್ ಡೂಯಿಂಗ್ ಜಪ, ಹೌ ಇಟ್ ವರ್ಕ್ಸ್ ಆನ್ ಅವರ್ ಕರ್ಮ ಅಂತ ಇದೆ ಅಣ್ಣ. Reciting or doing japa, it sees that for that period you are not doing any karma. Okay, it leads you into divinity. Like you are from babysitting, you will going to LKG. From LKG, you will be going to UKG. So that is the state when you do the japa. ಧನ್ಯವಾದಗಳು ಅಣ್ಣ. ಅಣ್ಣ, ಚಾಟಲ್ಲಿ ಒಂದು ಪ್ರಶ್ನೆ ಬಂದಿದೆ ಅಣ್ಣ. ಒಬ್ರು ಅಣ್ಣ ಕೇಳಿದಾರಣ್ಣ, ವಾಟ್ ಈಸ್ ಉಪನಯನ ಅಂಡ್ ಹೌ ಟು ಎಕ್ಸ್ಪೀರಿಯನ್ಸ್ ಅಂತ. Upanayana is upa means the other. Nayana means the eye. The opening of the third eye is upanayana. That is the exact meaning. ಬಟ್ ಅದು ಆ ಕಾಲದಲ್ಲಿ ಬೇರೆ ತರ ಮಾಡ್ತಾ ಇದ್ರು. ಈ ಕಾಲದಲ್ಲಿ ಇಟ್ ಹಸ್ ಬಿಕಮ್ ಕಮರ್ಷಿಯಲೈಸ್ಡ್. ಯಾರು ಸರಿಯಾಗಿ ಮಾಡಲ್ಲ ಅದೆಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್. ದೇರ್ ಆರ್ ಒಳ್ಳೆಯವರು ಯಾರು ಇಲ್ಲ ಅಂತ ಒಂದು ಗುರು ದ ಎಕ್ಸಾಕ್ಟ್ ಉಪನಯನ ಅಂತ. ಇವಾಗ ಜಸ್ಟ್ ಫಾರ್ ಸೇಕ್ ಆಫ್ ರಿಚುವಲ್ ದೇ ಆರ್ ಡೂಯಿಂಗ್ ಇಟ್. ದಟ್ಸ್ ಆಲ್. ಎಕ್ಸ್ಪೀರಿಯನ್ಸ್ ಅಂದ್ರೆ ಯು ಹ್ಯಾವ್ ಟು ಗೆಟ್ ಎ ಗುರು and get the upanayana done from him, then you will get the experience of the actual upanayana. ಧನ್ಯವಾದಗಳು ಅಣ್ಣ. ಅದೇ ಅಣ್ಣ ಬಂದ್ಬಿಟ್ಟು ವಿಲ್ ಯು ಟೀಚ್ ಅಂತ ಕೇಳಿದಾರಣ್ಣ. It's very simple. Let him first contact Guru Amara, do Amara Dhyana, get him as your Guru. He will himself give you the knowledge of that. ಧನ್ಯವಾದಗಳು ಅಣ್ಣ. ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, I started meditation by following the instructions you sent, and from this Monday, I have been waking up from at 3 a.m. and following the process said time. After this process, person can sleep again or not. Also, how will we get to know Guru Amara accepted us? After doing the dhyana for 24 minutes, they can go to sleep. The question of how to know Guru Amara's contact depends on the person's faith and belief and how he does the dhyana with Shraddha, Bhakti and Ekagrata. If he follows this, definitely Guru Amara will contact him and give him very good divine experiences. ಧನ್ಯವಾದಗಳು ಅಣ್ಣ. ಅಣ್ಣ, ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. Do we receive the same blessing from an ox male cow as we receive it from the female cow? No, there is a lot of difference. The Gomate is entirely a divine creation by Parabrahma, wherein all the 33 crore gods and the Tribhutis, Tridevis, Ashtadikpalakas, everyone dwell in her. So she is more specially spiritually auspicious than the male ox. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ವಿಲ್ ಟೇಕ್ ಸಮ್ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ಒಬ್ರು ತಗೊಳ್ಳಿ. ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಗಾಡ್ ರಿಯಲಿ ಅಪಿಯರ್ಸ್ ಇನ್ ಫ್ರಂಟ್ ಆಫ್ ಡೆವೋಟಿ ಆರ್
It is our visualization ಅಂತ ಹೇಳಿದೆ ಅಣ್ಣ. If one uses his mind and intellect or buddhi, it is illusion and Brahma. If he sees from the heart, it is a reality. ಧನ್ಯವಾದಗಳು ಅಣ್ಣ. ಒಬ್ರು ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಇಫ್ ಹೆಲ್ಪ್ ಎನಿ ಒನ್ ಇಟ್ಸ್ ರೈಟ್ ಆರ್ ರಾಂಗ್, ಇಫ್ ಗಾಡ್ ದೆನ್ ವಾಟ್ ದೆನ್ ಟು ಬಿ ಲೈಕ್ ಇಫ್ ವಿ ಹೆಲ್ಪ್ and anyone it's against God's will. So whatever you do saying Sri Krishna Arpanastu. That is the best way. Then nothing will happen to you. It's not God's will. God has nothing to do with your doing dana, dharma, and all those things. All these are only for you. Bhagavanta never interferes in your life. He is Achala, he is Niranjana, he is Nirakara. It is by your own desire you have come onto this earth and you are experiencing whatever you want. You are doing as per your karmas from the past births. This is the reality. First understand that. Please don't blame God for everything and anything. It is your own karmas which you are today you are facing. Get a nice guru who will see that in future you don't get caught in this Maya cycle of birth and death. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಪ್ರಾಣಿಗಳನ್ನು ಸಾಕಿದರೆ ಕರ್ಮ ಬರುತ್ತೆ ಅಂತ ಹೇಳಿದ್ದೀರಿ ಅಣ್ಣ. ಗೋವು ಸಾಕಿದರೆ ಇದು ಅನುಸರಿಸುವುದಿಲ್ಲವೇ ಅಣ್ಣ, ವಿವರಿಸಿ ಅಂತ ಇದೆ ಅಣ್ಣ. ಇಲ್ಲ, ಗೋವು ಒಂದು ಇಟ್ ಇಸ್ ಸ್ಪೆಷಲ್ ಗಿಫ್ಟ್ ಬೈ ಗಾಡ್ ಗಿವನ್. ಇದು ಒಂದು ಪರ್ಟಿಕ್ಯುಲರ್ ಮನುಷ್ಯನಿಗೆ ಯೂಸ್ ಆಗಕ್ಕೆ ಆ ಗೋವು ಮಾತನ್ನು ಕೊಟ್ಟಿರೋದು. ಅದನ್ನ ಕಾಲದಲ್ಲಿ ಬೇರೆ ತರ ಸಾಕ್ತಾ ಇದ್ರು. ಈ ಕಾಲದಲ್ಲಿ ಎಲ್ಲಿ ಜಾಗ ಎಲ್ಲ ಏನಿಲ್ಲ. ಆ ಕಾಲದೆಲ್ಲ ಗುರುಕುಲ ಆಯ್ತು. ಆ ಗುರುಕುಲದಲ್ಲಿ ಓಪನ್ ಏರಿಯಾ ಆಯ್ತು. ಅಲ್ಲಿ ಗೋವುಗಳಿದ್ದು ಆ ತರ ದೇ ವರ್ ನಾಟ್ ಟೈಡ್ ದೋಸ್ ಡೇಸ್. ಅರ್ಥ ಆಯ್ತಾ? ದೇ ವರ್ ಫ್ರೀ. ದ ವೇ ಆಫ್ ಬ್ರೀಡಿಂಗ್ ದ ಗೋಮಾತಾ ವಾಸ್ ಎಂಟೈರ್ಲಿ ಡಿಫ್ರೆಂಟ್. ಈ ಕಾಲದಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಜಾಗದಲ್ಲಿ ಒಂದು 7-8 ಕೌನ ಗೋಮಾತನ ಕಟ್ಟು ಅದೆಲ್ಲ ಮಾಡ್ತಾರೆ. ಅದೆಲ್ಲ ತಪ್ಪು. ಅದೆಲ್ಲ ಎಲ್ಲ ತರ. ಇವಾಗ ನೀವು ಕೆಲವು ಗೋಶಾಲೆಗಳಿಗೆ ಹೋಗಿ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಗೋಶಾಲೆಗಳು ನೀಟಾಗಿ ಇಟ್ಟಿದ್ದಾರೆ. ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ತಾರೆ. ಫ್ರೀ ಆಗಿ ಬಿಡ್ತಾರೆ ಅದನ್ನ. ಸೊ ಲಾಟ್ ಆಫ್ ಥಿಂಗ್ಸ್ ಮ್ಯಾಟರ್. ಧನ್ಯವಾದಗಳು ಅಣ್ಣ. ಅಣ್ಣ ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನೀವು ಅಮರ ಗುರುಗಳ ಜೊತೆ ಇದ್ದಾಗ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ಗುರುಗಳು ಏನು ಸಂದೇಶವನ್ನು ಕೊಡ್ತಾ ಇದ್ರು ಅಣ್ಣ? ದಯಮಾಡಿ ನಿಮ್ಮ ಅನುಭವಗಳನ್ನು ತಿಳಿಸಿ ಅಣ್ಣ ಅಂತ ಕೇಳಿದಾರಣ್ಣ. ಅವರು ಇರುವಾಗ ಅವರೇ ಬಂದು ನಮ್ಗೆ ನಮ್ಮ ಹಲ್ಸೂರ್ನಲ್ಲಿ 16 ಜನ ಗ್ರೂಪ್ ಇದ್ವಿ ನಾವು. ಒಬ್ಬರ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಯಾವ ತರ ಮಾಡ್ಬೇಕಂತ ಅವರು ನಮ್ಗೆ ಹೇಳ್ಕೊಟ್ರು. ಅದನ್ನೇ ನಾವು ಇವತ್ತು ಮೊನ್ನೆ ಫ್ರೈಡೆ ಪೋಸ್ಟ್ ಹಾಕಿದೀವಿ. ಯಾವ ತರ ಕೃಷ್ಣ ಜನ್ಮಾಷ್ಟಮಿನ ಆಚರಿಸಬೇಕು ಅಂತ. ಪ್ಲೀಸ್ ಆಸ್ಕ್ ದೆಮ್ ಟು ಗೋ ಥ್ರೂ ದ ಪೋಸ್ಟ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಇಫ್ ದ ಸ್ಪ್ಯಾನ್ ಆಫ್ ಎ ಲೈಫ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಬ್ರೆತ್ಸ್, ಡಸ್ ಸಂಜೀವಿನಿ ಬಸ್ತರಿಕೆ reduces the span of the life? For a man, 21,600 breathings is given per day. Okay. And when he is born, certain amount of breathing is given to him to the entire breath. That is why we say on prana bitta anta. Death is a Western culture given to us. He doesn't die. He leaves the prana after finishing that number of breaths which is given to him. That is why the rishis, Patanjali,
Maharishi, who is none other than Adishesha himself, had given 32 varieties of pranayama. By practicing the pranayama with the spiritual sadhana, you control the breath in such a way that almost it comes to zero. So your lifespan increases as much as that. That is how the Rakshasas and Rishis all, using this method, did tapas for thousands of years. Almost by doing this exercise exactly, pranayama, what happens? The biological clock which is ticking is stopped. So breath is very important. That is why you see a lot of athletics, these gymnastics who all go no, they die very early because they exhaust themselves doing the exercises and doing the gymnastic and all those things. So breath is very important. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಕುಮಾರಣ್ಣ ಮಾತಾಡಿ ಅಣ್ಣ, ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಅಣ್ಣ ಸತೀಶ್ ಅಣ್ಣ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ ಹೇಳಿ ಕುಮಾರ್ ಅಣ್ಣ. ಅವರೇ. ಅಣ್ಣ ನಮಸ್ಕಾರ ಅಣ್ಣ, ಎಲ್ಲರಿಗೂ ನಮಸ್ಕಾರ ಅಣ್ಣ. ಈಗ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದು ಬೆಳಿಗ್ಗೆವರೆಗೂ ಉಪವಾಸ ಇದ್ದು ಬೆಳಿಗ್ಗೆ ನೈವೇದ್ಯ ಮಾಡಿ ಊಟ ಮಾಡ್ಬೋದಣ್ಣ? ನೋಡಿ, ಕೃಷ್ಣ ಜನ್ಮಾಷ್ಟಮಿ ಜನರಲಿ ಅದು ಬಂದು ರಾತ್ರಿ 11 ಗಂಟೆ ಮೇಲೆನೆ ಅದನ್ನ ಆಚರಿಸೋದು. 11 ಗಂಟೆ ಮೇಲೆನೆ ಕೃಷ್ಣ ಜನ್ಮಾಷ್ಟಮಿ ಆಚರಿಸೋದು. ಯಾಕೆಂದ್ರೆ ಶ್ರೀಕೃಷ್ಣ ಬಂದ್ಬಿಟ್ಟು ಹುಟ್ಟಿದ್ದು ರಾತ್ರಿ 12 ಗಂಟೆಗೆ ಕರೆಕ್ಟ್ ಆಗಿ ರೋಹಿಣಿ ನಕ್ಷತ್ರ ಇರುವಾಗ ಅಷ್ಟಮಿ ದಿವಸ ಹುಟ್ಟಿದ್ದು. ಸೊ ಆ ಸಮಯದಲ್ಲೇ ಮಾಡೋದು. ಸೊ ನೀವು ಉಪವಾಸ ಇದ್ದು ಬೆಳಗ್ಗೆ ಬಂದು ಸೂರ್ಯ ನೋಡ್ಬಿಟ್ಟು ಆ ಉಪವಾಸನ ಬ್ರೇಕ್ ಮಾಡಿ. ಸರಿ ಅಣ್ಣ. ಅಣ್ಣ ಇನ್ನೊಂದು ವಿಚಾರ, ನಮ್ಮ ಅಮರ ಗುರುಗಳು ಬಂದು ಶ್ರೀಕೃಷ್ಣನ ಪ್ರತಿ ರೂಪನೇ, ಯಾಕೆಂದ್ರೆ ಅವರು ನೆಕ್ಸ್ಟ್ ಹುಟ್ಟೋದು 12 ಗಂಟೆಗೆನೆ 2042 ನೀವು ಹೇಳಿದ್ದೀರ. ಹೌದು, ಸೇಮ್ ಶ್ರವಣ ನಕ್ಷತ್ರದಲ್ಲಿ ಅಮಾವಾಸ್ಯೆನಲ್ಲೇ ಹುಡ್ತಾರೆ ಅವರು. ಇದೆಲ್ಲ ಪ್ರೂಫ್ ಅಣ್ಣ, ಇದೆಲ್ಲ 100% ಪ್ರೂಫ್. ಇಲ್ಲ ಇದು ನಥಿಂಗ್ ಬಟ್ ಈಗ ವಿಷ್ಣುವಿನ ಅಂಶ 100% ಅಣ್ಣ. ನಿಮ್ಗೆಲ್ಲ ಮಾಡಿ ದರ್ಶನ ಕೊಟ್ಟು ನಿಮ್ಗೆ ಯಾವ್ದೋ ಜನ್ಮ ಅಂತ ನಾನ್ ಪ್ರಕಾರ ನೀವೆಲ್ಲ ಒಂದು ಅಂಶ ಇದ್ದೀರಾ. ನೀವೆಲ್ಲ ಋಷಿಗಳ ಅಂಶದಲ್ಲಿ ಈ ಮೂಲಕ ಬಂದು ಸನಾತನ ಧರ್ಮ ಉಳಿಸ್ತಾ ಇದ್ದೀರಾ. ಆಮೇಲೆ ಕಲೆಕ್ಟಿಂಗ್ ಆಫ್ ಸೋಲ್ ಅಂತ ಏನ್ ಹೇಳಿದಾರೆ, ಆತ್ಮಗಳನ್ನ ಕಲೆಕ್ಟ್ ಮಾಡಿ ಅಂತ, ಅದ್ರಲ್ಲೆಲ್ಲ ನಿಮ್ ಮುಖಾಂತರ ಮಾಡ್ತಾ ಇದಾರೆ. ಆಮೇಲೆ ಇದ್ರಲ್ಲೆಲ್ಲ ಯಾರ್ಯಾರು ಕನೆಕ್ಟ್ ಆಗ್ತಾ ಇದಾರೆ ಅವರೆಲ್ಲಾರುನು ದೈವಾಂಶದ ಒಂದು ಪಾಯಿಂಟ್ಗಳು ಇದ್ದೇ ಇರುತ್ತೆ. ಅವ್ರು ಯಾವ್ದೋ ಜನ್ಮದ ಮುಖಾಂತರ ವಿಷ್ಣುವಿನ ಆರಾಧಕರಾಗಿರ್ತಾರೆ, ಅಮರ ಗುರುಗಳ ಆರಾಧಕರಾಗಿ ಅವ್ರ ಜೊತೆನೆ ಇರುವಂತ ಗಣದವರಾಗಿರ್ತಾರೆ ಅಂತ ನನ್ ಭಾವನೆ ಇದೆ. ಅಲ್ವಾ? ಆಮೇಲೆ ಸನಾತನ ಧರ್ಮನ ನಿಮ್ ಮೂಲಕ ಹಿಂಗೆ ಉಳಿಸ್ಕೊಂಡ್ ಬರೋದಕ್ಕೆ ನಿಮ್ನ ಪ್ರೇರೇಪಣೆ ಮಾಡ್ತಾ ಇದಾರೆ ಅಂತ ನನ್ ಭಾವನೆ ಆಗಿದೆ. ಸತ್ಯ ಅದು ಅಲ್ವಣ್ಣ? ಯಾಕೆಂದ್ರೆ ಪ್ರತಿಯೊಂದನ್ನು ಪ್ರೂಫ್ ಆಗ್ತಾ ಹೋಗ್ತಾ ಇರುತ್ತೆ. ಇದೆಲ್ಲ ಆಕಾಶ ಇದ್ರಲ್ಲಿ ರೆಕಾರ್ಡ್ ಆಗ್ತಾ ಹೋಗ್ತಾ ಇದೆ ಇದೆಲ್ಲ, ಅಲ್ವಣ್ಣ? ಹೌದು ಖಂಡಿತ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಯಾರ್ಯಾರು ಹೀಗೆ ಕನೆಕ್ಟ್ ಆಗ್ತಾ ಇದಾರೆ ಅವ್ರನ್ನೆಲ್ಲ ಸೋಲ್ಗಳನ್ನ ಗುರುಗಳ ಮುಖಾಂತರ ನಿಮ್ ಮೂಲಕ ಕನೆಕ್ಟ್ ಆಗ್ತಾ ಇದೆ, ಕನೆಕ್ಟ್ ಆಗ್ತಾ ಇದೆ ಸತ್ಯಯುಗಕ್ಕೆ. ಹೌದು ಕುಮಾರ್ ಅವರು, ಅಲ್ವಣ್ಣ? ಅದಕ್ಕೆ ನನ್ಗೆ ಯಾಕೆಂದ್ರೆ ಇದೆಲ್ಲ ಪ್ರೂಫ್ ಕೇಳ್ತಾರೆ. ಈ ಪ್ರೂಫ್ಗಳು ಈ ಮೂಲಕ ದೈವಾಂಶದ ದೇವ್ರದ್ದು ಏನೇದು ಆಜ್ಞೆ ಇದೆ ಈ ಮೂಲಕ ಅವರೆಲ್ಲ ತಿಳ್ಕೊಬಹುದು. ಸುಮ್ನೆ ಪ್ರೂಫ್ ಕೇಳೋದು, ಬಂಡಾಟ ಮಾಡೋದು, ತಿಳಿಯೋದು ಆ ತರ ಮಾಡೋದ್ ಬಿಟ್ಟು ಈ ಮೂಲಕ ವಿಚಾರನ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಎಲ್ಲ ಬಾಯ್ದು ಕೇಳೋದಿಲ್ಲ, ಕೆಲವು ರೀತಿ ಸೂಕ್ಷ್ಮವಾಗಿ ತಿಳಿಸ್ತಾರೆ. ಇದು ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಒಂದು ಭಗವಂತನ ಒಂದು ಪ್ರೇರಣೆಯಿಂದ ಒಂದು ಮುಕ್ತಿ ಹೊಂದ್ಬೋದು, ಅವ್ರ ಪಾದದಲ್ಲಿ ಲೀನ ಆಗ್ಬೋದು ಅಂತ ನನ್ ಭಾವನೆ ಆಗಿದೆ ಅಣ್ಣ. ಮುಖ್ಯವಾಗಿ ಭಗವಾನ್ ಕಲ್ಕಿನ ನೋಡ್ಬೋದು. ಅದು ಅಂತ ಪವಿತ್ರವಾದ ಒಂದು ಕೆಲಸ ಇದೆಯಲ್ಲ, ಅದು ಯಾವ ಜನ್ಮಕ್ಕೂ ನಮ್ಗ್ ಸಾಧ್ಯ ಇಲ್ಲ. ಈ ನೋಡಿದ್ರೆ ಅದೇ ನಮಗ್ ಮುಕ್ತಿ, ಅಲ್ವಣ್ಣ? ಹೌದು ಖಂಡಿತ. ಅದೇ ನಮಗ್ ಮುಕ್ತಿ, ಅದೇ ನಮ್ಮ ಒಂದು ಪರಮಾತ್ಮನಲ್ಲಿ ಸೇರೋವಂತ ಒಂದು ಪ್ರಕ್ರಿಯೆ ಅಂತ ನನ್ ಭಾವನೆ ಆಗಿದೆ ಅಣ್ಣ.
ಅಲ್ವಣ? ಖಂಡಿತ ಖಂಡಿತ ಸತ್ಯ, ನೀವ್ ಹೇಳಿದ್ದೆಲ್ಲ ಕರೆಕ್ಟ್. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಅನಲೈಸ್ ಮಾಡಿದ್ದೀರಾ ಹೃದಯಪೂರ್ವಕವಾಗಿ. ಖಂಡಿತ ನಿಮ್ಗೆ ಮುಕ್ತಿ ಸಿಗ್ತಿದೆ. ಭಗವಾನ್ ಕಲ್ಕಿ ದರ್ಶನ ಕೊಡ್ತಾರೆ ನಿಮ್ಗೆ. ಸರಿ ಅಣ್ಣ, ಸರಿ ಅಣ್ಣ, ನಾನು ಹಂಗಾದ್ರೆ ನಮಸ್ಕಾರ. ಉಪವಾಸ ಮಾಡ್ತಾ ಇದ್ದೀನಿ, ಬೆಳಿಗ್ಗೆ ಮುಗಿಸ್ತೀನಿ ಅಣ್ಣ. ಶ್ರೀಕೃಷ್ಣ ಆಯ್ತು. ಮಸ್ತಮಣ. ಅಲ್ಲ ಕುಮಾರ್ ಅವರೇ, ಮುಖ್ಯವಾಗಿ ಮಲ್ಕೊಳ್ಳುವಾಗ ರಾಧೆನ ಸ್ಮರಣೆ ಮಾಡಿ ಒಂದ್ 24 ನಿಮಿಷ ಮಾಡ್ಬಿಟ್ಟು ಆಮೇಲೆ ಗುರು ಅಮರಾವ್ರನ್ನ ಶ್ರೀಕೃಷ್ಣನ ಬೇಡ್ಕೊಳ್ಳಿ, ಈ ತರ ನನ್ನ ಹಾಸ್ಟೆಲ್ ಆಗಿ ಬೃಂದಾವನ್ ಕರ್ಕೊಂಡು ಹೋಗಿ ಅಲ್ಲಿ ರಾಸಲೀಲೆನಲ್ಲಿ ನಾನು ಪಾಲ್ಕೋಬೇಕು ಅಂತ. ಸರಿ ಅಣ್ಣ, ಸರಿ ನಮಸ್ಕಾರ. 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 ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು ಅಣ್ಣ. ಮಲ್ಲಿಕಾರ್ಜುನ್ ಅಣ್ಣ ಮಾತಾಡಿ ಅಣ್ಣ. ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಹಲೋ, ನಮಸ್ಕಾರಪ್ಪ. ನಮಸ್ಕಾರ ಸರ್. ಆರಾಮಿದ್ದೀರಾ ಸರ್? ಆರಾಮಿದ್ವಿ, ಮಾತಾಡಿ. ಸರ್, ನಮ್ದು ಏನಂದ್ರೆ ಈ ನಮ್ ಫ್ರೆಂಡ್ಗೆ ಒಂದ್ ಕನಸು ಬೀಳತ್ತಂತೆ. ಕನಸು ಮುಂದೆ ಏನಾಗುದು, ಹೆಂಗ ಅವ್ನ ಎಲ್ಲೆಲ್ಲಿ ಹೋಗಿರ್ತಾನ, ಎಲ್ಲೆಲ್ಲಿ ಏನೇನು ಕೆಲಸ ಮಾಡಿರ್ತಾನ, ಅದು ಅಡ್ವಾನ್ಸ್ ಅವನಿಗೆ ಕನಸು ಬೀಳತ್ತಂತೆ. ಅದು ಎಷ್ಟು ಅವ್ನ್ ಚಿಕ್ಕವನಿದ್ದಾಗ ಅದು ಬಿದ್ದಾಗ ಒಂದ್ 5 ವರ್ಷ 6 ವರ್ಷ ಏನೋ ಆಟ ಆಡಿದ್ದು ಅದೆಲ್ಲ ಈಗ ಮುಂದೆ ಏನ್ ಮಾಡ್ತಾನೆ ಅದೆಲ್ಲ ಕನಸು ಅವನಿಗೆ ರಿಪೀಟ್ ಆಗತ್ತ. ಅದಕ್ಕೆ ಅವನು ಹೇಳಿದ ನನ್ಗೆ ಸರ್, ಅದು ಜನ್ಮದಲ್ಲಿ ಅವರು ಸ್ಪಿರಿಚುವಲ್ ಸಾಧನೆ ಮಾಡಿರ್ಬೇಕು. ಅದರಿಂದ ಅವ್ರಿಗೆ ಈ ಒಂದು ಇಂಟ್ಯೂಷನ್ ಅಂತ ಸಿದ್ಧಿ ಒಂದು ಅವರಿಗೆ ಬಂದಿರ್ತದೆ. ಅದು ಕೆಲವ್ರಿಗೆ ಈ ತರ ಆಗ್ತದೆ. ಇದನ್ನ ಅವರು ತಿಳ್ಕೊಂಡು ಅದನ್ನ ಸೈಲೆಂಟ್ ಆಗಿರ್ಬೇಕು. ಅದನ್ನ ಪಬ್ಲಿಕ್ ನಲ್ಲೋ ಇಲ್ಲ ಯಾರಿಗೋ ಹೋಗಿ ಹೇಳೋದು ಅದೆಲ್ಲ ಇಟ್ಕೋಬಾರ್ದು ಅದನ್ನ. ಅವನೇನ್ ಹೇಳಿದ ಸರ್, ನನಗೂ ಒಂಥರ ಆಶ್ಚರ್ಯ ಆಯ್ತಿರ ಅದ ಕೇಳಿ. ಏನಂದ್ರ ಹಿಂಗೋ ನನ್ಗ ಈ ತರ ಕನಸು ಬಿತ್ತು, ಈ ತರ ಯಾರೇ ಒಬ್ರು ಮಕ್ಳು ವಾಕ್ ಮಾಡೋದಾಗ್ಲಿ, ಇವನ್ ಒಂದು ಪ್ರಾಣಿ ಅಡ್ಡ ಆಗೋದಾಗ್ಲಿ, ನಡೆದಾಡೋದಾಗ್ಲಿ, ಅದ ಸೇಮ್ ಪ್ರಾಣಿನೇ ಅದೇ ಟೈಮಿಗೆ ಅಲ್ಲಿ ಬರೋದಂತ. ಹಿಂಗ ಅದೇನು ಅಲ್ಲ, ಅದು ಇಂಟ್ಯೂಷನ್. ಅದು ಮುಂದೆ ಏನಾಗ್ತದೆ ಅಂತ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ಅದು ಕೆಲವು ದಿವಸ ಆದ್ಮೇಲೆ ಆ ಘಟನೆ ನಡೀತದೆ. ಅಂದ್ರ ಅದು ಅವ್ನ್ ಬಿದ್ದ ಕೂಡನೆ ಬಿದ್ದು ಇದು ಆಗಿರ್ತದ ಸರ್. ಆದ್ರೆ ಅವನಿಗೆ ನೆನಪಾಗಲ್ಲಂತ. ಅದೇ ಸೇಮ್ ಸೀನ್ ಅಲ್ಲಿ ಬಂದ ಕೂಡನೆ, ಇದು ಈ ತರ ಬಿದ್ದಿತ್ತಲ್ಲ, ನನ್ ಮುಂಚೆ ಈ ತರ ಆಗಿತ್ ಕನಸು. ಹೌದು. ಅದಕ್ಕೆ ಏನ್ ಮಾಡ್ಬೇಕು, ಅವರು ಸ್ಪಿರಿಚುವಲ್ ಸಾಧನೆ ಕರೆಕ್ಟ್ ಆಗಿ ಮಾಡಿದ್ರೆ ಅವ್ರಿಗೆ ಇನ್ನು ಒಳ್ಳೇದಾಗ್ತದೆ ಅವ್ರಿಗೆ. ಇಷ್ಟಂದ ಸರ. ಬಟ್ ಈಗ ಏನಂದ್ರೆ, ಈಗ ಹಣೆ ಬರ ಅಂತ ಹೇಳಿ ಬರ್ದಿರ್ತಾನಲ್ಲ ಸರ್, ಅದು ಮುಂದೆ ಏನ್ ಆಗ್ಬೇಕು ಅನ್ನೋದು ಆಲ್ರೆಡಿ ದೇವ್ರ ಪರಮಾತ್ಮ ನಮ್ಗೆ ಬರ್ದ್ ಬಿಟ್ಟಿರ್ತಾನ. ಪರಮಾತ್ಮ ಬರೆಯಲ್ಲ ಮಲ್ಲಿಕಾರ್ಜುನ್, ನೀವ್ ಬರ್ದಿಟ್ಕಿರೋದು. ನಿಮ್ ಕರ್ಮಗಳದಿಂದ ನೀವು ಬರ್ದಿಟ್ಕೊಂಡಿದ್ದೀರಾ, ಈ ತರ ನಾವ್ ಅನ್ಭವಿಸ್ಬೇಕಂತ. ಪರಮಾತ್ಮನ್ಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಅರ್ಥ ಆಯ್ತಾ? ಅದೇ ಒಂದು ಮಹಾಭಾರತದೊಳಗೆ ಒಂದು ಸೀನ್ ನೆನಪಾಗುತ್ತೆ ಸರ್. ಕುಂತಿಗೆ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಯುದ್ಧದೊಳಗೆ ಏನ್ ನಡೀತದ ಅದ ಕನಸಿನ ರೂಪ ಮುಖಾಂತರ ಅವ್ರು ತೋರಿಸಿದಾರ ಅಂತ ಹೇಳಿ. ಕನಸಿನ ಮುಖಾಂತರ ತೋರಿಸಿಲ್ಲ ಅವರು ಶಕ್ತಿನಿಂದ ಆ ಮಾಯೆನ ತೆಗೆದು ತೋರಿಸಿದವರು. ಆವಾಗ ನಿಜ ಕಾಮ್ಸು. ಸರ್, ಅದಕ್ಕೆ ಇವ ಹೇಳಿದ್ನಲ್ಲ, ಅದು ಕನಸಲ್ಲ, ಅದು ಕೃಷ್ಣನ ಲೀಲೆ. ಅದು ಅಷ್ಟೇ ಸರ. ಅಷ್ಟೇ ಸರ ನಾನು ಕೇಳ್ತಾ ಇರೋದು. ನಮಸ್ಕಾರಪ್ಪ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಶಂಕರಯ್ಯ ಅಣ್ಣ ಹೇಳಿ. ಮಾತಾಡಿ ಅಣ್ಣ. ನಮಸ್ತೆ ಅಣ್ಣ. ನಮಸ್ಕಾರ. ಇದು ಅಣ್ಣ, ಈಗ ನಾವು ದೇವ್ರಿಗೆ ನೈವೇದ್ಯ ಮಾಡ್ತೀವಲ್ಲ ಅಣ್ಣ, ಅದು ಎಷ್ಟೊತ್ತು ದೇವ್ರ ಹತ್ರ ಇರ್ಬೇಕು, ಆಮೇಲೆ ಅದು ತಗೊಳ್ಳೋದು ಯಾವಾಗ ಅಂತ, ಎಷ್ಟೊತ್ತಾದ್ಮೇಲೆ ನಾವು ತಗೊಂಡ್ ಸ್ವೀಕಾರ ಮಾಡ್ಬೇಕು? ನೋಡಿ, ದೇವ್ರನ್ನ ನಿಮ್ ಮನೆಯಲ್ಲಿ ಅವರು ಈಸ್ ಅ ಪಾರ್ಟ್ ಆಫ್ ಫ್ಯಾಮಿಲಿ ಅಂತ ಟ್ರೀಟ್ ಮಾಡ್ಬೇಕು. ದಿನ ಬೆಳಗ್ಗೆ ದೀಪ ಹಚ್ಬಿಟ್ಟು ಅಗರಬತ್ತಿ ಹಚ್ಬಿಟ್ಟು
ಒಂದು 5 ನಿಮಿಷ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿ. ನೀವು ಅದು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಅವ್ರಿದ್ದಾರೆ ಇಲ್ಲಿ, ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿ. ಆಮೇಲೆ ಒಂದು ನೈವೇದ್ಯ ಇಡಿ, ಏನೋ ಒಂದು ನೈವೇದ್ಯ ಇಡಿ, ಒಂದು ಕಲ್ಕೊಂಡು, ಒಂದು ಖರ್ಜೂರನೋ, ಒಂದು ಒಣಗಿದ ದ್ರಾಕ್ಷಿ ಇಲ್ಲ ಹಾಲು ಇಟ್ಬಿಟ್ಟು ಸ್ವಲ್ಪ ನೀರ್ ತಗೊಂಡು ಒಂದು ಹೂ ತಗೊಂಡು ಈ ಗಾಯತ್ರಿ ಮಂತ್ರ ಹೇಳಿ, ಓಂ ಬೋರ್ ಬೋರ್ಸು ಅಂತ 3 ಸತಿ ಮಾಡ್ಬಿಟ್ಟು ಅದೇ ಆ ಪಾದಕ್ಕೆ ಹಾಕ್ಬಿಟ್ಟು, ಅಪ್ಪ ಈ ನೈವೇದ್ಯ ನೀನ್ ಸ್ವೀಕರಿಸಿ ಅಂತ ಹೇಳ್ಬಿಡಿ. ಆಮೇಲೆ ಆರತಿ ಮಾಡಿ. ಆರತಿ ಆದ್ಮೇಲೆ ಆರತಿ ಇದು ಕಂಪ್ಲೀಟ್ ಆಗ್ತದಲ್ಲ, ಆವಾಗ ಆ ನೈವೇದ್ಯ ತಗೊಂಡು ನೀವು ಸೇವೆ ಮಾಡಿ. ಶ್ರೀಕೃಷ್ಣ ಅರ್ಪಣ ವಸ್ತು ಅಂತ. ಸರಿ ಆಯ್ತಾ. ನಮಸ್ಕಾರ ಶಂಕರ. ಧನ್ಯವಾದಗಳು ಅಣ್ಣ. ಹಾ ನಮಸ್ತೆ. ನಮ್ಗೆ ಒಂದ್ಸರಿ ಕೃಷ್ಣನ ಪೂಜೆ ಮಾಡ್ಬೇಕು ಅನ್ಸುತ್ತೆ, ಒಂದ್ಸತಿ ಆಂಜನೇಯನ ಪೂಜೆ ಮಾಡ್ಬೇಕು ಅನ್ಸುತ್ತೆ, ಒಂದ್ಸರಿ ಗಣಪತಿ ಪೂಜೆ ಮಾಡಕತ್ತೆ, ಒಂದ್ ಅಮರನ ಪೂಜೆ ಮಾಡ್ಬೇಕು ಅನ್ಸುತ್ತೆ. ಯಾರನ್ನ ಪೂಜೆ ಮಾಡೋದು ನಂಗೆ ಕನ್ಫ್ಯೂಸ್ ಆಗುತ್ತೆ. ಒಬ್ಬೊಬ್ರನ್ನ ಪೂಜೆ ಮಾಡ್ಬೇಕು ಅನ್ಸುತ್ತೆ, ಹೇಗ್ ಮಾಡೋದು? ನೋಡಮ್ಮ, ಒಂದು ಅಮರ ಅವ್ರನ್ನ ಗುರುವಾಗಿ ಸ್ವೀಕರಿಸಿ ಅಷ್ಟೇ. ಅವ್ರನ್ನ ಸ್ವೀಕರಿಸಿ ಅವರೇ ನಿಮ್ಗೆ ದಾರಿ ತೋರಿಸ್ತಾರೆ ಯಾರನ್ನ ಪೂಜೆ ಮಾಡ್ಬೇಕಂತ. ನಮಸ್ತೆ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ರವಿ. ಹಾ ಅಣ್ಣ, ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ವಿಲ್ ವಿ ಚೂಸ್ ಅಮರ ಆಸ್ ಅವರ್ ಗುರು ಆರ್ ವಿಲ್ ಹಿ accept us? Does that depends on our past karma? 100% of your past karma also will be considered. But since you have come into the Zoom meeting, it is very evident that Guru Amara has willed and he has accepted you. ಧನ್ಯವಾದಗಳು ಅಣ್ಣ. ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಅವರಿಗೆ ಕನಸಿನಲ್ಲಿ ಕೋತಿ ಮಾತಾಡುವ ಹಾಗೆ ಕನಸು ಬಿದ್ದಿದೆ ಅಂತಣ್ಣ. ಇದರ ಅರ್ಥ ಏನು ಅಂತ ಕೇಳಿದಾರಣ್ಣ. ಕೋತಿ ಮಾತಾಡೋದಂದ್ರೆ it is only that Sri Anjaneya has given darshan to them and blessed them. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಇಟ್ ಈಸ್ ಇನ್ ಲೈನ್ ವಿತ್ ದ ಲಾಸ್ಟ್ ಕ್ವಶನ್ ಅಣ್ಣ. Am I choosing this path or this God will? Because I am watching your videos past 2 years, but I was not able to join this group. It is not God's will. God has nothing to do with this. Every time I'm repeating this, people are not understanding. Please don't involve God into any of your activities. He has nothing to do with it. Only your karma is to do everything. You have seen it, but you have not understood or experienced from your hridaya. That is the problem there. You are seeing the videos or trying to understand from your buddhi and intellect, which makes you doubtful. It gives you illusion in Brahma. So once you start from the hridaya, seeing the YouTubes and understand Guru Amara, then your spiritual path will be different and your life will be different. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ವಾಟ್ ಟೈಮ್ ವಿ ಶುಡ್ ಗೋ ಫಾರ್ ಸ್ಲೀಪ್ ಟುಡೇ ಅಣ್ಣ ಅಂತ ಕೇಳಿದಾರಣ್ಣ. After they worship, follow the Krishna Janmashtami method, then immediately let them do dhyana on Mate Radhe for some time. Then request Guru Amara to take them to astrally to Vrindavan and go to sleep. That's all. ಆಯ್ತು, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಶುಡ್ ವಿ ಸ್ಟಾಪ್ meditation or chanting Guru Amara's name during monthly cycle? No, they can do that. No problem. They can continue. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ.
ಚಾಟಲ್ಲಿ ಒಂದು ಪ್ರಶ್ನೆ ಬಂದಿದೆ ಅಣ್ಣ. ಅಣ್ಣ, ಹ್ಮ್. ನನ್ನ ಕನಸಿನಲ್ಲಿ ಕವಡೆ ನೀರಿನಲ್ಲಿ ತೇಲಿಕೊಂಡು ಬಂತು, ಅದರ ಅರ್ಥ ಏನು ಅಣ್ಣ ಅಂತ ಕೇಳಿದಾರಣ್ಣ. ಇಟ್ ಈಸ್ ಗುಡ್ ಓಮನ್, ಕವಡೆ ಬಂದಿದ್ದು. ಆಯ್ತು, ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಕೇಳಿದಾರಣ್ಣ, ಫೀಲಿಂಗ್ ಕೂಲ್ ಅಂಡ್ ಸೆನ್ಸೇಷನಲ್ ಇನ್ಸೈಡ್ ಹೆಡ್ ವೈಲ್ ಮೆಡಿಟೇಟಿಂಗ್, ವಾಟ್ ದಿಸ್ ಇಂಡಿಕೇಟ್ಸ್ ಅಂತ ಕೇಳಿದಾರಣ್ಣ. This indicates they are doing the dhyana perfectly. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ, ವೈ ಡಿಡ್ ದುರ್ಯೋಧನ ಕಮಿಟ್ಸ್ ಸೋ ಮೆನಿ ಮಿಸ್ಟೇಕ್ಸ್ ಇನ್ ಹಿಸ್ ಲೈಫ್ ಅಂತ ಕೇಳಿದಾರಣ್ಣ. He did not commit mistakes. It was his desire to get the throne at any cost. That desire made him to do all adharmic activities. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, we take some questions from YouTube ಅಣ್ಣ. Hmm. ಅಣ್ಣ, ಒಬ್ರು ಪ್ರಶ್ನೆ ಕೇಳಿದಾರಣ್ಣ, ಅಣ್ಣ ಮಂಗಳಾರತಿಯನ್ನು ಹೇಗೆ ತೆಗೆದುಕೊಳ್ಳಬೇಕು ಅಂತ ಕೇಳಿದಾರಣ್ಣ. ಅವರು ಒಬ್ಬೊಬ್ರು ಒಂದು ಕೈಲಿ ಸ್ವೀಕಾರ ಮಾಡ್ತಾರೆ, ಇನ್ನೊಬ್ಬೊಬ್ರು ಎರಡು ಕೈಲಿ ಸ್ವೀಕಾರ ಮಾಡ್ತಾರೆ. ಕರೆಕ್ಟ್ ವಿಧಾನ ಯಾವುದು ತಿಳಿಸಿಕೊಡಿ ಅಣ್ಣ ಅಂತ ಕೇಳಿದಾರಣ್ಣ. ಅಂದ್ರೆ ಶ್ರದ್ಧಾ ಭಕ್ತಿಯಿಂದ ಎರಡು ಕೈನ ಇಟ್ಟು ಅದನ್ನ ತಗೊಂಡು ಹಂಗೆ ನಮ್ಮ ಹೃದಯಕ್ಕೆ ಸೇರಿಸ್ಕೋಬೇಕು. ಧನ್ಯವಾದಗಳು ಅಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ ಯೂಟ್ಯೂಬ್ನಿಂದ ಬಂದಿದೆ ಅಣ್ಣ. ಅಣ್ಣ, ಕೃಷ್ಣನಿಗೆ ಯಾರು ಮತ್ತು ಹೇಗೆ ಆರ್ಘ್ಯವನ್ನು ಕೊಡಬೇಕು ತಿಳಿಸಿ ಅಣ್ಣ ಅಂತ ಕೇಳಿದಾರೆ. ಯಾರು ಅಂದ್ರೆ ಎಲ್ಲ ಭಕ್ತರು ಅವ್ರಿಗೆ ಆರತಿ ಕೊಡ್ಬೇಕಪ್ಪ. ಹೃದಯ ಪೂರ್ವಕವಾಗಿ ಅವ್ರಿಗೆ ಕಮಲ ಪಾದಕ್ಕೆ ಸರೆಂಡರ್ ಆಗಿ ಆರತಿ ಕೊಡಿ, ಅಷ್ಟೇ. ಸಿಂಪಲ್ ಇಟ್ ಇಸ್. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ನಮ್ಮ ಹರಕೆ ಕಂಪ್ಲೀಟ್ ಆಗೋಕೆ ಮುಂಚಿತವಾಗಿ ತಿರುಪತಿಗೆ ಹೋಗ್ಬಹುದಾ ಅಂತ ಕೇಳಿದಾರಣ್ಣ. ಅಲ್ಲ, ಇಟ್ ಡಿಪೆಂಡ್ಸ್ ಆನ್ ಅವ್ರು ಯಾವ ತರ ಅದು ಹರಿಕೆ ಬೇಡ್ಕೊಂಡಿದಾರಪ್ಪ. ದೇ ವುಡ್ ಹ್ಯಾವ್ ಪುಟ್ ಸಮ್ ಕಂಡೀಷನ್ಸ್ ಅಲ್ವಾ. ಡಿಪೆಂಡ್ಸ್ ಆನ್ ದಟ್ ದ ಮೆಥಡ್ ಹೌ ದೇ ಹ್ಯಾವ್ ಕಮಿಟೆಡ್ ಟು ಭಗವಾನ್ ವೆಂಕಟೇಶ್ವರ. ಇಟ್ ಡಿಪೆಂಡ್ಸ್ ಆನ್ ದಟ್. ಅವ್ರು ಯಾವ ತರ ಹರಿಕೆ ಮಾಡ್ಕೊಂಡಿದಾರೋ ಆ ತರ ಅವ್ರು ಫಾಲೋ ಮಾಡ್ಲಿ. ಅವರು ಏನ್ ಬೇಡ್ಕೊಂಡಿದ್ದಾರೆ ಅದು ಇನ್ನ ಡಿಸೈರ್ ಕಂಪ್ಲೀಟ್ ಆಗಿಲ್ಲ ಅಂತ ಅಣ್ಣ. ಬಟ್ ಅವರಿಗೆ ದೇವರ ದರ್ಶನ ಮಾಡ್ಬೇಕು ಅಂತ ಅನಿಸ್ತಿದೆ ಅಂತ ಬರ್ಕೊಂಡಿದ್ದಾರೆ. ಆ ಸಮಯದಲ್ಲಿ ಅವ್ರು ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಲಿ. ಆ ಸಮಯದಲ್ಲಿ ಅವ್ರು ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಲಿಪ್ಪ, ಏನು ತಪ್ಪಿಲ್ಲ ಆದ್ಮೇಲೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಚಾಟಲ್ಲಿ ಒಂದು ಪ್ರಶ್ನೆ ಬಂದಿದೆ ಅಣ್ಣ. ಅಣ್ಣ, ಧ್ಯಾನ ಮಾಡಿ ಮಲಗಿದಾಗ ಹಿಂದಿನ ಜನ್ಮದಲ್ಲಿ ಇರೋ ಕುಟುಂಬ ಪೂಜಿಸುವ ದೇವರು ಕಾಣಿಸುತ್ತಾರೆ.
ಇದೆಲ್ಲ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಕೇಳ್ತಾರಣ. ಅದೆಲ್ಲ ಹೇಗೆ ಸಾಧ್ಯ ಅಂತೆಲ್ಲ ಅನಲೈಸ್ ಮಾಡಕ್ ಆಗಲ್ಲ. ಅದೆಲ್ಲ ಅವ್ರು ಮಾಡಿದ ಒಂದು ಸ್ಪಿರಿಚುವಲ್ ಸಾಧನೆ ಪೂರ್ವ ಜನ್ಮದಲ್ಲಿ ಆ ಒಳ್ಳೆ ಕರ್ಮ ಇವಾಗ ಅವ್ರಿಗೆ ಅದು ಗೋಚರ ಆಗ್ತದೆ ಅಷ್ಟೇ. ಅವರು ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಮುಂದೆ ಹೋಗ್ಬೇಕು. ಅವ್ರ ಬುದ್ಧಿಯನ್ನು ಯೂಸ್ ಮಾಡಿ ಅದನ್ನೆಲ್ಲ ಅನಲೈಸ್ ಮಾಡಕ್ ಹೋದ್ರೆ ದೇ ವಿಲ್ ನಾಟ್ ಎಂಡ್ ಎನಿವೇರ್. ಧನ್ಯವಾದಗಳು ಅಣ್ಣ. ಎಲ್ಲ ಪ್ರಶ್ನೆಗಳು ಮುಗಿದಿದ್ದಾವಣ್ಣ. ಯೂಟ್ಯೂಬ್ ಇಂದ ಪ್ರಶ್ನೆಗಳು ಫಿನಿಶ್ ಆಗಿದಾವಣ್ಣ. ವಿಲ್ ಗೋ ಫಾರ್ ಗ್ಯಾಲರಿ ಮೋಡ್ ಅಣ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಳಿಸಿ, ಅಥವಾ ಅಣ್ಣನಿಗೆ ಅವ್ರ ಜೊತೆ ಮಾತಾಡುವುದಕ್ಕೆ ಹ್ಯಾಂಡ್ ರೈಸ್ ಮಾಡಿ. ಇಲ್ಲ, ಟುಡೇ ಬೇಯಿಂಗ್ ಕೃಷ್ಣ ಜನ್ಮಾಷ್ಟಮಿ. ಹೇಳಿ. ನಮಸ್ತೆ ಏನಿಲ್ಲ ಅಣ್ಣ. ಸತೀಶ್ ಅಣ್ಣ, ಮಾತಾಡ್ಬೋದಾ? ಮಾತಾಡಿ ಅಕ್ಕ. ನಮಸ್ತೆ, ನಾನು ಸುಶೀಲಾ ಅಂತ ಕಲ್ಗಟ್ಟಿಯಿಂದ. ನಂದು ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊಡ್ಬೇಕಂತ ಮನ್ಸ್ ಮಾಡಿದೀನಿ ಇವಾಗ. ನಂದು ಕೆಲವು ದಿನದಿಂದ ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಇದ್ದೇನೆ ನಾನು. ಕೆಲವು ದಿನದಿಂದ ಏನಾಗ್ತದೆ ಅಂದ್ರೆ, ಈಗ ಮಳೆಗಾಲ ಅಲ್ವಾ ಸತೀಶ್ ಅಣ್ಣ, ಯಾವಾಗ್ಲೂ ಮೋಡ ತುಂಬಿರ್ತದೆ. ಅದು ನನ್ಗೆ ಈಗ ಸುಮಾರು ಸಲ ಆಯ್ತು, ಎಷ್ಟು ಮೋಡ ಇದ್ರೂನು ನಾನು ಸೂರ್ಯನಿಗೆ ಅರ್ಘ್ಯ ಕೊಡ್ಬೇಕಂತ ಹೋದಾಗ ಅದು ಯಾವ್ದೋ ಮಾಯೆಯಲ್ಲಿ ಮೋಡ ಎಲ್ಲ ಅದಷ್ಟೇ ಪರ್ಟಿಕ್ಯುಲರ್ ಜಾಗದಲ್ಲಿ ಮೋಡ ಎಲ್ಲ ಆಚೆ ಆಚೆ ಆಗ್ಬಿಟ್ಟು ನನ್ಗೆ ಸೂರ್ಯನ ದರ್ಶನ ಆಗ್ತದೆ. ನಂಗೆ ಅಳುನೇ ಬಂದ್ಬಿಡೋದು ಅವಾಗ. ಈ ತರ ಅನುಭವ ಸುಮಾರು ಸಲ ಆಯ್ತು ನನಗೆ. ಇತ್ತೀಚೆಗೆ 1-2-3 ತಿಂಗಳಲ್ಲಿ ಮೋಡ ಇದ್ದಾಗ ನಾನು ಅರ್ಘ್ಯ ಕೊಡ್ಲಿಕ್ಕೆ ಹೋದಾಗ್ಲೆಲ್ಲ ಈ ತರ ಅನುಭವ ನನ್ಗಾಯ್ತು. ಬಹಳ ಸಂತೋಷ ಆಗ್ತದೆ ಸತೀಶ್ ಅಣ್ಣ ನನ್ಗೆ. ಅಮ್ಮ, ಇದು ನಿಮ್ಮ ಒಂದು ಶ್ರದ್ಧಾ ಭಕ್ತಿ ಏಕಾಗ್ರತೆ, ಆಮೇಲೆ ನೀವು ಇಟ್ಟಿರೋ ನಂಬಿಕೆ ಸೂರ್ಯನ ಮೇಲೆ, ಆ ಭಗವಂತ ನಿಮ್ಗೆ ಅನುಗ್ರಹ ಮಾಡ್ತಾನಮ್ಮ. ಬಹಳ ಸಂತೋಷ ಆಯ್ತು ಸತೀಶ್ ಅಣ್ಣ ನನ್ಗೆ. ಮತ್ತೆ ಈ ಗ್ರೂಪ್ ಅಲ್ಲಿ ಸೇರಿದ್ದು ನನ್ಗೆ ಬಹಳ ಖುಷಿ ಕೊಡ್ತಾ ಇದೆ. ನಾನು ಇವತ್ತು ಕೃಷ್ಣಾಷ್ಟಮಿಯನ್ನು ಇವತ್ತು ಆಚರಿಸಿದ್ದೀನಿ. ಇದರಿಂದ ಉಪವಾಸ ಇದ್ದೆ ನಾನು. ಈಗ ಪೂಜೆ ಮಾಡ್ಬಿಟ್ಟು ಕೃಷ್ಣನಿಗೆ ಅವಲಕ್ಕಿ ಬೆಣ್ಣೆ ನೈವೇದ್ಯ ಮಾಡಿ. ಒಳ್ಳೇದಮ್ಮ. ಆ ತಾಯಿ ರಾಧೆಯನ್ನು ಸ್ಮರಣೆ ಮಾಡಿ ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ. ಸತೀಶ್ ಅಣ್ಣ ಇನ್ನೊಮ್ಮೆ ನನ್ಗೆ ಹೇಳಿ, ಯಾಕಂದ್ರೆ ನಂಗೆ ಫೋನ್ ಕಾಲ್ ಬಂತು, ನಿಮ್ ಮಾತು ನಾನು ಕೇಳಲೇ ಇಲ್ಲ, ಸಾರಿ. ನೀವು ಮಲ್ಕೊಳ್ಳೋಕ್ ಮುಂಚೆ ತಾಯಿ ರಾಧೆನ ಸ್ಮರಣೆ ಮಾಡಿ ಆಕೆನ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಿಮ್ಮನ್ನ ಬೃಂದಾವನ್ಗೆ ಕರ್ಕೊಂಡೋಗಿ ಆ ರಾಸಲೀಲೆಯಲ್ಲಿ ನೀವು ಭಾಗವಹಿಸಬೇಕು ಅಂತ. ಸತೀಶ್ ಅಣ್ಣ, ಧನ್ಯವಾದಗಳು ಸತೀಶ್ ಅಣ್ಣ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ನೈಟ್ ಹಾಸಿಗೆಯಲ್ಲಿ ಕುಳಿತು ರಾಧೆ ರಾಧೆ ಅಂತ ಧ್ಯಾನ ಮಾಡಿ ಮಲ್ಕೋಬಹುದಾ ತಿಳಿಸಿ ಅಂತ ಕೇಳಿದಾರಣ್ಣ. ಖಂಡಿತ ಮಲ್ಕೋಬಹುದು. ಆ ತಾಯಿನ ಸ್ಮರಣೆ ಮಾಡ್ಕೊಂಡೇ ಫಸ್ಟ್ ಏನ್ ಮಾಡಿ, ಗುರು ಅಮರವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಈ ತರ ಇವತ್ತು ಕೃಷ್ಣ ಜನ್ಮಾಷ್ಟಮಿ, ದಯವಿಟ್ಟು ನನ್ನ ಈ ರಾಸಲೀಲೆಗೆ ಬೃಂದಾವನಲ್ಲಿ ಭಾಗವಹಿಸಕ್ಕೆ ಒಂದು ಅವಕಾಶ ಕೊಡಿ, ಕರ್ಕೊಂಡು ಹೋಗಂತ ಹೇಳ್ಬಿಟ್ಟು ಆಮೇಲೆ ರಾಧೆ 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 ಅಂತ ಹೇಳ್ಕೊಂಡು ಹಂಗೆ ಮಲ್ಕೊಳ್ಳಿ ಅವರು. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. While doing ಕಾಶಿ ಯಾತ್ರಾ, ಕ್ಯಾನ್ ವಿ ಗಿವ್ ಎ ಗ್ಯಾಪ್ ಬಿಟ್ವೀನ್ ರಾಮೇಶ್ವರಂ ಅಂಡ್ ಕಾಶಿ ಅಂತ ಇದೆ ಅಣ್ಣ. To a limited extent they can give, but not a long gap. ಧನ್ಯವಾದಗಳು ಅಣ್ಣ. ಹಲೋ ಮಾತಾಡಿ ಅಕ್ಕ. ಹಲೋ ಸರ್, ನಮಸ್ತೆ. ಅಷ್ಟಮಿ ಬಗ್ಗೆ ಹೇಳ್ತಿದ್ರಿ ಆಕ್ಚುಲಿ. ನಮಸ್ತೆ ಸರ್, ಅಷ್ಟಮಿ ಬಗ್ಗೆ ಹೇಳ್ತಿದ್ರಿ. ಒಂದು ಪ್ರಶ್ನೆ ಬಂತು ಆಕ್ಚುಲಿ. ನಮ್ಗೆ ಅಷ್ಟಮಿ ನಾಡ್ದು ಸೆಪ್ಟೆಂಬರ್ 13. ಸೊ ಲೈಕ್ ರಾತ್ರಿ ಮಲ್ಕೊಳ್ಬೇಕಾದ್ರೆ ರಾಧೆ ಧ್ಯಾನ ಮಾಡಿ ರಾತ್ರಿಯಲ್ಲಿ ಇಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಿ. ಸೊ ಆಕ್ಚುಲಿ ನಮ್ಗೆ ಅಷ್ಟಮಿ ಇವತ್ತಲ್ಲ, ನಮಗೆ ನಾಡ್ದು 13 ತಾರೀಕು. ಇದನ್ನೇ ನಾಡ್ದು ನಾನು ಪೇ ಮಾಡಬಹುದಾ?
ಅಷ್ಟಮಿ ಎಲ್ಲರಿಗೂ ಒಂದೇ ಒಂದ್ ಬರೋದಮ್ಮ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಇವತ್ತು ನಮ್ಗೆ ಅಷ್ಟಮಿ ಆಗಿದೆ ಮಂಗಳೂರಿನವರಿಗೆ ಇವತ್ತು. ನಾಡ್ದು ಉಡುಪಿ ಅಮ್ಮ ಉಡುಪಿ ನೋಡಿಮ್ಮ, ಉಂಟಾ? ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಗೆ ಹಾ. ಋಷಿಗಳು ಏನ್ ಹೇಳಿದಾರೋ ಅದು ನಾವು ಹೇಳ್ತೀವಿ. ನಿಮ್ಮ ಆಚರಿಸೋದು ಬಿಡೋದು ನಿಮ್ಮ ಇಷ್ಟ. ಅದು ಓಕೆ, ಅದ್ರ ಇಂಡಿವಿಜುವಲ್ ಬದಲು ಲೈಕ್ ಚಾಯ್ಸ್. ನಾವು ಅಷ್ಟಮಿ ಮನೇಲಿ ನಾವ್ ಇವತ್ತು ಆಚರಿಸೋದು, ಅಟ್ಲೀಸ್ಟ್ ಇವತ್ತು ನೈಟ್ ನಾವು ಪ್ರೇ ಮಾಡಿದ್ರೆ ಆಗುತ್ತೆ ಹಾಗಾದ್ರೆ? ಖಂಡಿತ ಆಗ್ತಿದೆ. ಇವತ್ತು ರಾಸಲೀಲೆ ನಡೀತಿದೆ, ನಾಳೆ ಎಲ್ಲಿ ರಾಸಲೀಲೆ ನಡೀತಿದೆ ಅಲ್ಲಿ. ಸೊ ಓಕೆ ಸರ್, ಜಸ್ಟ್ ಅದೊಂದು ಡೌಟ್ ಅಂತ ಕೇಳ್ಬೇಕಾದ್ರೆ, ಯಾಕಂದ್ರೆ ನಮ್ಗೆ ನಾಡ್ದು ಮಂಗಳೂರಲ್ಲಿ ಅಷ್ಟಮಿ, ಅದಕ್ಕೋಸ್ಕರ. ಥ್ಯಾಂಕ್ ಯು ಸರ್. ವಿ ಗೋ ಬೈ ರಿಷೀಸ್ ಓನ್ಲಿ. ಓಕೆ ಸರ್, ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ಸಾಯುವ ಕೊನೆ ಕ್ಷಣದಲ್ಲಿ ಯಾರ ನಾಮ ಜಪ ಮಾಡಬೇಕು? ಇತ್ತೀಚೆಗೆ ರಾತ್ರಿ ಅವರು ಯಾರು ಆರಾಧ್ಯ ದೇವರಿದಾರೋ ಅವ್ರ ನಾಮಸ್ಮರಣೆ ಮಾಡ್ಬೇಕು. ಅವರು ಆ ಲೋಕಕ್ಕೆ ಹೋಗ್ತಾರೆ. ಅವರು ಇತ್ತೀಚೆಗೆ ರಾತ್ರಿ ಒಂದು ಸಮಯದಲ್ಲಿ ಎದೆ ನೋವು ಬಂತು, ನನಗೆ ಅಮರ ಅಂತ ಜಪ ಮಾಡುತ್ತಾ ಎಲ್ಲದಕ್ಕೂ ಸಿದ್ಧ ಎಂದುಕೊಂಡೆ. ಆಮೇಲೆ ಸರಿ ಹೋಯಿತು, ಏನೂ ಆಗಲಿಲ್ಲ. ಆದರೆ ಈ ಕ್ಷಣದಲ್ಲಿ ಅಮರ ನಾಮ ಸರಿಯಾಗಿ ಹೇಳಿದ್ರೆ ಈ ಸಮಯದಲ್ಲಿ ಅವರು ಅಮರ ನಾಮವನ್ನು ಜಪ ಮಾಡಿದರು ಅಂತ ಹೇಳ್ತಿದ್ದಾರೆ. ಒಳ್ಳೇದು, ಮಾಡ್ಲಿ, ಏನ್ ತೊಂದ್ರೆ ಇಲ್ಲ. ಅಮರವನ್ನು ಮಾಡಿದ್ರೆ ಗುರು ಅಮರ ವೆಲ್ಕಮ್ ಅಂಡ್ ಟೇಕ್ ಕೇರ್. ಧನ್ಯವಾದಗಳು. ಪ್ರವೀಣ್, ಯಾವ್ದು ಇಲ್ವಾ? ಇಲ್ಲ ಅಣ್ಣ, ಯಾವ ಪ್ರಶ್ನೆಗಳು ಬಂದಿಲ್ಲ ಅಣ್ಣ. ಸೊ ಇವತ್ತು ಏನ್ ಮಾಡೋಣ, ಜಲ್ದಿ ಲೆಟ್ ಆಲ್ ಗೋ ಅಂಡ್ ಡೂ ದ ಕೃಷ್ಣ ಜನ್ಮಾಷ್ಟಮಿ ಆಚರಿಸಲಿ. ಆಯ್ತು ಅಣ್ಣ. ಏನಾದರೂ ಕೊನೆ ಮೆಸೇಜ್ ಹೇಳೋದಿದೆ ಅಣ್ಣ? ಅದೇ ಕೊನೆ ಮೆಸೇಜ್ ಬಂದು, ದಯವಿಟ್ಟು ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಆಕ್ಚುಲ್ ಆಗಿ ಭರಣಿ ನಕ್ಷತ್ರ ಇವತ್ತು, ನಾಳೆನೆ ರೋಹಿಣಿ ನಕ್ಷತ್ರ ಬರೋದು. ಯೂಶುವಲ್ ಆಗಿ ಅಷ್ಟಮಿ ಅಂಡ್ ರೋಹಿಣಿ ನಕ್ಷತ್ರ ವಿಲ್ ಕಮ್ ಟುಗೆದರ್. ದಟ್ ಈಸ್ ದ ಕರೆಕ್ಟ್ ಕೃಷ್ಣ ಜನ್ಮಾಷ್ಟಮಿ. But due to some planetary, usually sometimes this happens like this. So only Ashtami is there. Rohini Nakshatra is not there. Rohini Nakshatra comes tomorrow only. So ಅದಕ್ಕೋಸ್ಕರ ಕೆಲವು ಕಡೆ ಕೃಷ್ಣ ಜನ್ಮಾಷ್ಟಮಿ ನಾಳೆ ಮಾಡ್ತಾರೆ. ಅದ್ರ ಬಗ್ಗೆ ಚಿಂತೆ ಪಡಬೇಡಿ. ನೀವು ಇವತ್ತು ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ಬಿಟ್ಟು ಮಲ್ಕೊಳಕ್ ಮುಂಚೆ ದಯವಿಟ್ಟು ಗುರು ಅಮರ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನಮ್ಮನ್ನೆಲ್ಲರನ್ನ ನೀವು ಬೃಂದಾವನ್ ಕರ್ಕೊಂಡು ಹೋಗಿ ಅಲ್ಲಿ ಈ ರಾಸಲೀಲೆಯಲ್ಲಿ ನಾವು ಭಾಗವಹಿಸ್ಕೋಬೇಕಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿದ್ರೆ ಮಾಡಕ್ ಮುಂಚೆ ಇದು ಕೋರಿಕೆ ಮಾಡ್ಕೊಂಡು ರಾಧೆ 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 ಅಂತ ಆ ತಾಯಿನ ನಮಸ್ಕಾರ ಮಾಡ್ಕೊಂಡು ಆ ತಾಯಿನ ರಿಕ್ವೆಸ್ಟ್ ಮಾಡ್ಕೊಂಡು ಮಲ್ಕೊಳ್ಳಿ. ಖಂಡಿತ ನೀವೆಲ್ಲ ಆ ಒಂದು ಅದ್ಭುತವಾದ ರಾಸಲೀಲೆಯಲ್ಲಿ ನೀವು ಬಿ ಎ ಪಾರ್ಟ್ ಆಫ್ ಗೋಪಿ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಅಣ್ಣ. ಬಿಡೋಣಪ್ಪ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. 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 ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಮತ್ತೊಮ್ಮೆ ಶ್ರೀಕೃಷ್ಣ ಅರ್ಪಣಮಸ್ತು.
ನಮಸ್ತೆ.